ತಾಳಿ ಚೈನು ಇದೇ ತರ ಡಿಸೈನ್ ಇರ್ಬೇಕು ಅಂತ ನಿನ್ಗೂ ಆಸೆ ಇರುತ್ತಲ್ವಾ? ಅದ್ಯಾವ್ ತರ ಬೇಕು ಅಂತ ನೋಡು. ಹಾಗೇನಿಲ್ಲ ಅದ್ಕೆ. ತಾಳಿ ಅನ್ನೋದು ಅಲಂಕಾರದ ವಸ್ತು ಅಲ್ಲ, ಅದು ಸೌಭಾಗ್ಯ ಇದ್ದಂಗೆ. ಅದ್ ಹೇಗಿದ್ರು ಚಂದ. ನಮ್ ವಂಶಿಗೆ ಅಂದದ್ ಜೊತೆ ಚಂದದ್ ಗುಣ ಕೂಡ ಇದೆ. ಈ ತರ ಹುಡುಗಿ ಪಡೆಯೋದಕ್ಕೆ ನಮ್ ಕೃಷ್ಣ ಅದೇನ್ ಪುಣ್ಯ ಮಾಡಿದ್ನೋ ಏನೋ. ಇವ್ರಿಗೆ ಇವಳು ಏನ್ ಮಾಡಿದ್ರು ಅದ್ ದೊಡ್ಡದೆ. ಇವಳು ಎಡ್ಗೈಯಲ್ಲಿ ಊಟ ಮಾಡಿದ್ರು ಜಗತ್ತಲ್ಲಿ ಯಾರು ಊಟನೇ ಮಾಡಲ್ಲ ಅನ್ನೋ ತರ ಆಡ್ತಾರೆ. ಇವಳು ಏನೇ ಮಾಡಿದ್ರು ಅವಳು ಬಿಲ್ಡಪ್ ಮಾತ್ರ ಕೊಡ್ತಾನೆ ಇರ್ತಾರೆ. ನಿಮ್ಗೆ ಏನಾದ್ರೂ ಡಿಸೈನ್ ಅಲ್ಲಿ ಚೇಂಜಸ್ ಬೇಕಂದ್ರೆ ಈಗಲೇ ಹೇಳ್ಬಿಡಿ. ಮತ್ತೆ ಮತ್ತೆ ಅದನ್ನ ಚೇಂಜ್ ಮಾಡಕ್ಕಾಗಲ್ಲ. ಅದಕ್ಕೆ ಟೈಮ್ ಆಗ್ಬಿಡುತ್ತೆ. ಇನ್ ಟೈಮ್ ಅಂತೂ ಕೊಡಕ್ಕಾಗಲ್ಲ. ಇವ್ರಿಬ್ಬರಿಗೂ ಇಷ್ಟ ಆದ್ಮೇಲೆ ಆಯ್ತು, ಅದೇ ಡಿಸೈನ್ ಅಲ್ಲಿ ಮಾಡ್ಬಿಡಿ. ಸರಿ ಅಮ್ಮ. ನಾನು ಇನ್ನೊಂದು ವಿಷಯ ಮರ್ತೇ ಬಿಟ್ಟಿದ್ದೆ. ತಾಳಿ ಎಷ್ಟು ತೊಲೆ ಇರ್ಬೇಕಮ್ಮ? ನನಗ್ 10 ತೊಲೆ ಇರ್ಲಿ. ಏನು 10 ತೊಲ ತಾಳಿ ಚೈನಾ? 10 ತೊಲಾನ? 10 ತೊಲದಲ್ಲಿ ಮನೆಯವ್ರಿಗೆಲ್ಲ ಒಡವೆ ಮಾಡ್ಸಿ ಹಾಕ್ಬೋದು. ಅದು ನನ್ ಗಂಡ ಕಟ್ಟೋ ತಾಳಿ ಗಟ್ಟಿಯಾಗಿರ್ಬೇಕು. ಅದು ಬರೀ ತಾಳಿ ಅಲ್ಲ, ನನ್ ಗಂಡನ್ ಸ್ವರೂಪ. ಇವಳಿಗೆ ಮನೇಲಿ ಊಟ ಹಾಕೋದೇ ದಂಡ, ಅಂಥದ್ರಲ್ಲಿ 10 ತೊಲ ತಾಳಿ ಬೇಕಂತೆ. ವಂಶಿ, ನಿಂಗೆಷ್ಟು ತೊಲ ಇರ್ಲಮ್ಮ? ನನ್ಗೆ 2 ತೊಲದಲ್ಲಿ ಸಿಂಪಲ್ ಆಗಿದ್ರೆ ಸಾಕು. ತಾಳಿನ ಇಷ್ಟಪಟ್ಟು ಹಾಕೋಬೇಕು, ಕಷ್ಟಪಟ್ಟಲ್ಲ. ಅಪ್ಪ ಕರಗದೆ ಇರೋಷ್ಟು ಆಸ್ತಿ ಮಾಡಿಟ್ಟಾಗ ಎಲ್ರೂ ಹಿಂಗೆ ಹೇಳ್ತಾರೆ. ನಂತರ ಪಾತ್ರೆ ತೊಳ್ಕೊಂಡಿದ್ದಿದ್ರೆ ಕಷ್ಟ ಗೊತ್ತಾಗ್ತಿತ್ತು. ಛೇ, ನಾನು ವಂಶಿಯವ್ರನ್ನ ಸುಮ್ಮನೆ ತಪ್ಪು ತಿಳ್ಕೊಂಬಿಟ್ಟಿದ್ದೆ. ಓದಿರೋ ಹುಡುಗಿ, ಇವ್ರಿಗೇನೇನೋ ಆಸೆ ಇರುತ್ತೆ ಅನ್ಕೊಂಡೆ. ಆದರೆ ಇವ್ರು ನಾನು ಅನ್ಕೊಂಡಿರೋದಕ್ಕೆಲ್ಲ ವಿರುದ್ಧವಾಗಿದ್ದಾರೆ. ನೀವು ಹೇಳಿದ್ರಲ್ಲಿ ಏನು ಬದಲಾವಣೆ ಇಲ್ಲ ಅಂದ್ರೆ ಇದನ್ನೇ ಫೈನಲ್ ಮಾಡ್ತೀನಿ. ಸರಿ, ಹಾಗಾದ್ರೆ ಇನ್ನೊಂದು 2-3 ದಿನಕ್ಕೆ ಒಡವೆ ರೆಡಿ ಆಗುತ್ತೆ. ಆಮೇಲೆ ನಾನೇ ನಿಮ್ಗೆ ತಂದು ಕೊಡ್ತೀನಿ. ಏನಾದರೂ ನೀವು ಬ್ಯುಸಿ ಇದ್ರೆ ನಾನು ಫೋನ್ ಮಾಡಿ ಹೇಳ್ತೀನಿ. ಆಯ್ತು, ನಾನಿನ್ ಬರ್ತೀನಮ್ಮ. ನಾಯಿ ಬಾಲ ಯಾವತ್ತಿದ್ರೂ ಡೊಂಕೆ. ಎಷ್ಟು ಸಲ ಹೇಳಿದ್ದೀನಿ, ಮೊದಲು ಕೋದಂಡನ್ ಜೊತೆ ಮದುವೆ ಆಗೋದು ಮುಖ್ಯ ಅಂತ. ಆದ್ರೂ ಇವಳು ಈ ಚಿಲ್ರೆ ಸೀರೆ ಅದು ಇದು ಅಂತ ಯಾಕೆ ತಲೆ ಕೆಡ್ಸ್ಕೊತಾ ಇದ್ದಾಳೋ ಅರ್ಥನೇ ಆಗ್ತಾ ಇಲ್ಲ.